ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟ್ 81 ಪಾಯಿಂಟ್ಸ್ ಗೇನ್ ಆಗಿ ಕ್ಲೋಸ್ ಆಗಿದೆ. ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 2327 ಕ್ರೋರ್ಸ್ ನ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 5761 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24764 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಿಫ್ಟಿ ನಿನ್ನೆ 23 ಪಾಯಿಂಟ್ಸ್ ಲಾಸ್ ಆಗಿಬಿಟ್ಟು 24611 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಸ್ಟ್ರಾಂಗ್ ಆಗಿ ಮೂವ್ ಆಗಿದ್ದ ಸೆಕ್ಟರ್ ಅಂದ್ರೆ ಮೆಟಲ್ ಮತ್ತು ಬ್ಯಾಂಕ್ಸ್ ಅಂತ ಹೇಳ್ಬೋದು. ಇನ್ನು ವೀಕ್ ಆಗಿರೋ ಸೆಕ್ಟರ್ ಅಂದ್ರೆ ರಿಯಾಲಿಟಿ, FMCG ಮತ್ತು ಇನ್ಫ್ರಾಸ್ಟ್ರಕ್ಚರ್. ಇವತ್ತು ನಿಫ್ಟಿ ಓಪನ್ ಫ್ಲಾಟ್ ಆಗಿರುತ್ತೆ. ಎಬೌಟ್ 24,680 ಇದ್ರೆ ಮಾತ್ರ ಬೈಂಗ್ ಝೋನ್ ಇರುತ್ತೆ, ಇಲ್ಲಾಂದ್ರೆ ವೀಕ್ ಆಗೇ ಇರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,800 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 24,460 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 174 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 54,635 ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 55,000 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 54,100 ಆಗಿದೆ. ಇನ್ನು ಸೆನ್ಸೆಕ್ಸ್ ನಿನ್ನೆ 97 ಪಾಯಿಂಟ್ಸ್ ಲಾಸ್ ಆಗಿಬಿಟ್ಟು 80,267 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ RBI ಕ್ರೆಡಿಟ್ ಪಾಲಿಸಿ ಇರುತ್ತೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ರೇಟ್ ಕಟ್ ಆಗುತ್ತಾ ಇಲ್ಲ ರೇಟ್ ಹೋಲ್ಡ್ ಆಗುತ್ತಾ ಅನ್ನೋದ್ರ ಮೇಲೆ ಮಾರ್ಕೆಟ್ ಮೂವ್ಮೆಂಟ್ ನೋಡೋದಾಗಿರುತ್ತೆ. ಸೊ ಹುಷಾರಾಗಿದೆ 10 ಗಂಟೆವರೆಗೂ. ಆಫ್ಟರ್ RBI ಪಾಲಿಸಿ ಏನಾದ್ರು ಇದ್ರೆ ಆಪ್ಷನ್ ಟ್ರೇಡ್ ಮಾಡಬಹುದು, ಅಲ್ಲಿ ಹೋಲ್ಡ್ ಮಾಡಿ. ಇನ್ನು US ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಲಿಮೆಂಟರಿ ಮೀಟಿಂಗ್ ಇರುತ್ತೆ. ಸೊ ಇದರಲ್ಲಿ ಗೌರ್ಮೆಂಟ್ ಶಟ್ ಡೌನ್ ಆಗುತ್ತಾ? ಸೊ ಪ್ರತಿ ದಿನನೂ ಕೇಳ್ಕೊಂಡೇ ಬಂದಿದ್ದೀವಿ ಗೌರ್ಮೆಂಟ್ ಶಟ್ ಡೌನ್ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ಯಾವುದೇ ಶಟ್ ಡೌನ್ ಆಗಿಲ್ಲ ಹಿಸ್ಟ್ರಿಯಲ್ಲಿ. ಕೊನೆ ಮೂವ್ಮೆಂಟ್ ಅಲ್ಲಿ ಎಲ್ಲ ಪಾರ್ಲಿಮೆಂಟ್ ಅಪೋಸಿಷನ್ ಅನ್ನು ಅದನ್ನ ಒಪ್ಕೊಂಡು ಪಾಲಿಸಿಸ್ ನ ಕಂಟಿನ್ಯೂ ಮಾಡ್ತಾರೆ. ಸೊ ಇವತ್ತು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಇನ್ US ಪಾರ್ಲಿಮೆಂಟರಿ ಸೆಷನ್ ಅಂತ ಹೇಳ್ಬೋದು. ಇನ್ನು ನಾಳೆ ರಜಾ ಇದೆ, ಆದ್ರಿಂದ ಇವತ್ತೇ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತೆ. ಸೊ ಒಂದು ವಾಲೆಟೈಲ್ ಅಂತೂ ಇದ್ದೇ ಇರುತ್ತೆ ಆಫ್ಟರ್ RBI ಪಾಲಿಸಿ ಆದ್ಮೇಲೆ. ಸೊ ಇನ್ನು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.